ಜಂಬೂ ಸವಾರಿಗೆ ಗಜಪಡೆ ಸಿದ್ಧವಾಗಿದೆ. ಕ್ಯಾಪ್ಟನ್ ಅಭಿಮನ್ಯು ಸತತ 6ನೇ ಬಾರಿ ಚಾಮುಂಡಿ ದೇವಿ ವಿರಾಜಮಾನಳಾಗುವ 750 ಕೆಜಿ ಚಿನ್ನದ ಅಂಬಾರಿಯನ್ನ ಹೊರಲಿದ್ದಾನೆ. ಹಾಗಿದ್ರೆ ಗಜಪಡೆಯ ಸಿದ್ಧತೆ ಹೇಗಿದೆ ತೋರಿಸ್ತೀವಿ ನೋಡಿ. ದಷ್ಟಪುಷ್ಟವಾಗಿವೆ, ಪೊಗರ್ದಾಸ್ತಾಗಿವೆ. ಅದೇನು ಗಾಂಭೀರ್ಯ, ಅದೇನು ಗತ್ತು. ಅಂಬಾರಿ ಮೆರವಣಿಗೆಗೆ ಸಜ್ಜಾಗಿರುವ ಗಜಪಡೆ ಇದೀಗ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ತೂಕ ಹೆಚ್ಚಿಸಿಕೊಂಡ ಜಂಬೂ ಸವಾರಿ ಗಜಪಡೆ. ತೂಕದಲ್ಲಿ ಅಭಿಮನ್ಯುವನ್ನೇ ಮೀರಿಸಿದ ಭೀಮಾ. ಜಂಬೂ ಸವಾರಿಗಾಗಿ ಗಜಪಡೆಗೆ 1.5 ತಿಂಗಳಿನಿಂದ ತಾಲೀಮು ನೀಡಲಾಗಿದೆ. ಈ ವೇಳೆ ಭೂರಿ ಭೋಜನ ಸವಿದು ತೂಕವನ್ನ ಹೆಚ್ಚಿಸಿಕೊಂಡಿವೆ. ಅದರಲ್ಲೂ ತಿಂಡಿಪೋತ ಭೀಮಾ ತೂಕದಲ್ಲಿ ಅಂಬಾರಿ ಹೊತ್ತಿರುವ ಕ್ಯಾಪ್ಟನ್ ಅಭಿಮನ್ಯುವನ್ನೇ ಮೀರಿಸಿದ್ದಾನೆ. ಕ್ಯಾಪ್ಟನ್ ಅಭಿಮನ್ಯು ಮೈಸೂರಿಗೆ ಬಂದಾಗ 5360 ಕೆಜಿ ತೂಕ ಇದ್ದ. ಇದೀಗ 275 ಏರಿಕೆಯೊಂದಿಗೆ 5635 ಕೆಜಿ ಆಗಿದ್ದಾನೆ. ಇನ್ನು 5465 ಕೆಜಿ ಇದ್ದ ಭೀಮಾ ಬರೋಬ್ಬರಿ 440 ಕೆಜಿ ತೂಕ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ 5905 ಕೆಜಿಗೆ ಏರಿಕೆಯಾಗಿದ್ದಾನೆ. ಧನಂಜಯ 5310 ಕೆಜಿಯಿಂದ 5650 ಕೆಜಿಗೆ, ಪ್ರಶಾಂತ 5110 ಕೆಜಿಯಿಂದ 5160 ಕೆಜಿಗೆ, ಮಹೇಂದ್ರ 5200 ಕೆಜಿಯಿಂದ 5365 ಕೆಜಿಗೆ, ಏಕಲವ್ಯ 5305 ಕೆಜಿಯಿಂದ 5695 ಕೆಜಿಗೆ ತೂಕ ಹೆಚ್ಚಿಸಿಕೊಂಡಿದ್ದಾನೆ. ಉಳಿದಂತೆ ಕಂಜನ್, ಲಕ್ಷ್ಮಿ, ಕಾವೇರಿ, ಶ್ರೀಕಂಠ, ಸುಗ್ರೀವ, ಗೋಪಿ, ರೂಪ, ಹೇಮಾವತಿ ಆನೆಗಳ ತೂಕವು ಹೆಚ್ಚಳಗೊಂಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ಕಲರವ ಜೋರಾಗಿದೆ. ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ಜಂಬೂ ಸವಾರಿಯಲ್ಲಿ ಭಾಗವಹಿಸಿರುವಂತಹ ಆನೆಗಳಿಗೆ ಅಂತಿಮವಾದಂತಹ ತೂಕ ಪರೀಕ್ಷೆ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ದಸರಾಗೆ ಬಂದಿರುವಂತಹ 14 ಆನೆಗಳಿಗೆ ಅಂದರೆ ಅಂತಿಮವಾಗಿ ಒಂದು ತೂಕ ಪರೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಿಸಲಾಗಿದೆ. ಅಂದರೆ ಕಾಡಿನಿಂದ ನಾಡಿಗೆ ಬಂದಂತಹ ಆನೆಗಳಿಗೆ ರಾಜಾತಿಥ್ಯವನ್ನು ನೀಡಲಾಗಿತ್ತು. ಇಲ್ಲಿ ಒಂದು ವಿಶೇಷವಾದಂಥ ಆಹಾರವನ್ನು ನೀಡಲಾಗಿತ್ತು. ಅಭಿಮನ್ಯು ನೇತೃತ್ವದಲ್ಲಿ ಭೀಮಾ, ಪ್ರಶಾಂತ, ಮಹೇಂದ್ರ, ಏಕಲವ್ಯ, ಕಂಜನ್, ಧನಂಜಯ್, ಲಕ್ಷ್ಮಿ, ಕಾವೇರಿ, ಅದೇ ರೀತಿಯಾಗಿ ಶ್ರೀಕಂಠ, ಸುಗ್ರೀವ, ಗೋಪಿ, ರೂಪ ಹಾಗೂ ಹೇಮಾವತಿ ಇಷ್ಟು ಆನೆಗಳು ಸಹ ಬಂದಿದ್ವು. ಅಂತಿಮ ಹಂತದ ತೂಕ ಪರೀಕ್ಷೆಯಲ್ಲಿ ಮತ್ತೆ ತಿಂಡಿಪೋತ ಭೀಮನೆ ಒಂದು ವೆಯ್ಟ್ ಗೇನನ್ನು ಮಾಡಿಕೊಂಡಿರುವಂಥದ್ದು. ಸೊ ಎಲ್ಲರ ನಿರೀಕ್ಷೆಯಂತೆ ಆತ ತನ್ನ ತೂಕವನ್ನು ಹೆಚ್ಚಿಸ್ಕೊಂಡಿದ್ದಾನೆ. 14 ಆನೆಗಳದ್ದು ಕೂಡ ನಾವು ತೂಕ ಪರೀಕ್ಷೆನ ಮಾಡಿದ್ದೀವಿ. 14 ಆನೆಗಳಲ್ಲಿ ಎಲ್ಲರ ಜನರ ಎಕ್ಸ್ಪೆಕ್ಟೇಷನ್ ಇದ್ದಂಗೆ ಭೀಮಂದೇ ಜಾಸ್ತಿ ಇರೋದು. ಸೊ 440 ಕೆಜಿ ಜಾಸ್ತಿ ಆಗಿದ್ದಾನೆ. ಸೊ 5905 ಕೆಜಿ ಬಂದಿದ್ದಾನೆ ಅವನು. ಒಟ್ಟಾರೆ ಮೈಸೂರು ದಸರಾದ ಕೇಂದ್ರ ಬಿಂದು ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊತ್ತು ಸಾಗುವ ಭವ್ಯ ದೃಶ್ಯ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ನಾಡು ಕಾದು ಕುಳಿತಿದೆ. ರಾಮ್, TV9 ಮೈಸೂರು.